ಎಲ್ರಿಗೂ ನಮಸ್ಕಾರ. ಕಳೆದ ಕೆಲವು ದಿನಗಳ ಹಿಂದೆ ಕೇಂದ್ರ BJP ಸರ್ಕಾರ ಮಹಾತ್ಮ ಗಾಂಧಿ ನರೇಗಾ ಸ್ಕೀಮನ್ನು ಜಿ ರಾಮ್ ಜಿ ಅಂತ ಬದಲಾಯಿಸಿಕೊಟ್ಟಿದೆ. ಇದು ನಮ್ಮ ರಾಷ್ಟ್ರಕ್ಕೆ ಇವರು ಕೊಡ್ತಾ ಇರ್ತಕ್ಕಂಥ ಅತ್ಯಂತ ಕೆಟ್ಟ ಸಂದೇಶ. ಮಹಾತ್ಮ ಗಾಂಧೀಜಿಯವ್ರನ್ನ ಇಡೀ ವಿಶ್ವವೇ ಹೊಗಳ್ತದೆ. ಅಹಿಂಸೆಯ ಪ್ರತಿಪಾದಕರಾಗಿ ಭಾರತ ದೇಶ ದಾಸ್ಯ ಸಂಕೋಲೆಯಿಂದ ಮುಕ್ತ ಆಗಲಿಕ್ಕೆ ಸಂತನಂತೆ ದೇಶಾದ್ಯಂತ ತಿರುಗಾಡಿ ಹೋರಾಟ ಮಾಡಿ ಬ್ರಿಟಿಷರನ್ನ ಈ ರಾಷ್ಟ್ರದಿಂದ ಹೊರಹೋಗೋ ಮಾಡಿದಂಥ ಸಂತ ಮಹಾತ್ಮ ಗಾಂಧೀಜಿಯವರು. ಅವ್ರ ಬಗ್ಗೆ ಜಗತ್ತಿನೆಲ್ಲೆಡೆ ಅತ್ಯಂತ ಪೂಜ್ಯ ಭಾವನೆಯಿಂದ ನೋಡ್ತಾ ಇರುವಾಗ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾಯಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ BJP ಸರ್ಕಾರ ಮಾಡೋದ್ರ ಮೂಲಕ ನಮ್ಮ ಒಂದು ರಾಷ್ಟ್ರದ ಗೌರವನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೀತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಮುಖ್ಯವಾಗಿ ಇಂಥ ಒಂದು ಈ ಕಾರ್ಯಕ್ರಮದಿಂದ, ಈ ಒಂದು ಕೆಟ್ಟ ನಡವಳಿಕೆಯಿಂದ ಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಭಾರತ ದೇಶದ ಜನ ಇವರಿಗೆ ಖಡಾಖಂಡಿತವಾಗಿ ಬುದ್ಧಿ ಕಲಿಸ್ತಾರೆ. ಇವ್ರನ್ನ ವಿರೋಧ ಪಕ್ಷದಲ್ಲಿ ಕೂರಿಸ್ತಕ್ಕಂಥ ಕೆಲಸ ಮುಂದಿನ ಚುನಾವಣೆಯಲ್ಲಿ ಆಗ್ತದೆ ಎನ್ನುವಂಥದ್ದನ್ನು ಈ ಮೂಲಕ ನಾವು ಖಡಾಖಂಡಿತವಾಗಿ ಹೇಳಲಿಕ್ಕೆ. 20 ವರ್ಷದಿಂದ ನಮ್ಮ UPA ಸರ್ಕಾರ ಮನಮೋಹನ್ ಸಿಂಗ್ರವರ ನೇತೃತ್ವದಲ್ಲಿ ಮತ್ತು ನಮ್ಮ ನಾಯಕಿಯವರಾದ ಸೋನಿಯಾ ಗಾಂಧಿಯವರ ಮಹತ್ವಾಕಾಂಕ್ಷೆಯ ಈ ಒಂದು ಸ್ಕೀಮು, ಈ ಒಂದು ಯೋಜನೆ ಭಾರತ ದೇಶದ ಹಳ್ಳಿಗಾಡಿನ ನಿರುದ್ಯೋಗಿ ಜನತೆಗೆ ಅಪಾರವಾದ ಉದ್ಯೋಗ ಅವಕಾಶವನ್ನು ಕಲ್ಪಿಸಿತ್ತು. ಈಗ ಹೊಸ ಮಸೂದೆಯಲ್ಲಿ ಕೇಂದ್ರ BJP ಸರ್ಕಾರ 40% ರಾಜ್ಯದ ಪಾಲನ್ನು ನಿಗದಿಗೊಳಿಸ್ತಾ ಇದೆ. ಈಗಾಗಲೇ 200 ಲಕ್ಷ ಕೋಟಿ ಸಾಲವನ್ನು ಮಾಡಿರ್ತಕ್ಕಂಥ ಕೇಂದ್ರ BJP ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ ಅಂತಕ್ಕಂಥದ್ದನ್ನು ಈ ಮೂಲಕ ಜನತೆಗೆ ತೋರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆಯನ್ನು ಖಡಾಖಂಡಿತವಾಗಿ ಸಮಾಧಿ ಮಾಡಲಿಕ್ಕೆ ಹೊರಟಿದೆ. ಭಾರತ ದೇಶದ ಜನತೆಯನ್ನು ಖಂಡಿತವಾಗಿಯೂ ಕೂಡ ನಿರುದ್ಯೋಗಿಗಳನ್ನಾಗಿ ಮಾಡಲಿಕ್ಕೆ ಹೊರಟಿದೆ. ಇದರಿಂದ ನಮ್ಮ ರಾಷ್ಟ್ರದ ಅಭಿವೃದ್ಧಿ ಎಲ್ಲ ರೀತಿಯಲ್ಲೂ ಕುಂಠಿತ ಆಗ್ತದೆ. ತನ್ಮೂಲಕ ರಾಷ್ಟ್ರದ ಬೆಳವಣಿಗೆ ಕಡಿಮೆ ಆಗ್ತದೆ, ನಿರುದ್ಯೋಗಿಗಳು ಹೆಚ್ಚಾಗ್ತಾರೆ. ಹಳ್ಳಿಗಾಡಿನ ಜನ ತಮ್ಮ ಒಂದು ಜೀವನ ಉಪಾಯಕ್ಕೆ ಭಾಳ ಕಷ್ಟಪಡಬೇಕಾಗ್ತದೆ ಮುಂದಿನ ದಿನದಲ್ಲಿ. ಈ ಒಂದು ನೀತಿಯ ಮೂಲಕ ಕೇಂದ್ರ BJP ಸರ್ಕಾರ ಬಂಡವಾಳಶಾಹಿಗಳ ಪರ ನಾವು ಅನ್ನುವಂಥದ್ದನ್ನು ರುಜುವಾತು ಮಾಡ್ತಾ ಇದೆ. ಬಡವರ ವಿರೋಧಿ ಅಂತಕ್ಕಂಥದ್ದನ್ನು ರುಜುವಾತು ಮಾಡ್ತಾ ಇದೆ. ಬಡತನೆಯ ಶಾಪ, ಬಡ ಜನತೆಯ ಶಾಪ, ಈ ರಾಷ್ಟ್ರದ ತುಳಿತಕ್ಕೊಳಗಾದ ನೊಂದವರ ಶಾಪ ಈ ಕೇಂದ್ರ BJP ಸರ್ಕಾರವನ್ನು ಖಂಡಿತವಾಗಿಯೂ ಕೂಡ ನಿರ್ನಾಮ ಮಾಡ್ತದೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.